ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ತುಂಬಾ ಜನ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ರಿವ್ಯೂಸ್ನ ನೋಡೋರು ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ಹೊಸ ಕ್ರೆಟಾ ಬಂದಿದೆ, ರಿವ್ಯೂ ಎಲ್ಲಿ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು. ಸಾರಿ, ಕ್ಷಮಿಸಿ. ಯಾಕೆ ಅಂತ ಹೇಳಿದ್ರೆ ಇದೇ ವರ್ಷ ನಂದು ಮದುವೆ ಇರೋದ್ರಿಂದ, ಜೊತೆಗೆ ಶೋರೂಮ್ ಎಲ್ಲ ಓಪನ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಕಷ್ಟ ಆಗ್ತಿದೆ ರಿವ್ಯೂ ಮಾಡೋದಕ್ಕೆ, ತುಂಬಾ ಬೇಜಾರಾಗ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇನಿಯೋ ನಮ್ಮ ಹುಡುಗನ್ ಕಳಿಸಿ ಕ್ಯಾಮ್ರಾಮನ್ನ ಈ ಒಂದು ರಿವ್ಯೂನ ಕವರ್ ಮಾಡಿಸಿದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ. ನೀವು ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಿದ್ದವನು ರಿವ್ಯೂಗೆ, ಅಂದ್ರೆ ಈ ಒಂದು ಇನಾಗ್ರೇಷನ್ಗೆ ನಿಶ್ವಿಕಾ ನಾಯ್ಡು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಹೋಗ್ಬಿಟ್ಟ ಗುರು, ನೋಡಿ ಹೆಂಗೆ ಅಂತ ಅಂದ್ಬಿಟ್ಟು. ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಯುಂಡೈ ಕ್ರೆಟಾ ಫೇಸ್ ಲಿಫ್ಟೆಡ್ 2024 ನೀವು ನೋಡ್ತಾ ಇದ್ದೀರಾ. ಸೊ ಕ್ರೆಟಾ ಲವರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಯುಂಡೈ ಸೇಫ್ಟಿ ಕಡೆ ಇನ್ನಷ್ಟು ಗಮನ ಕೊಟ್ಟಿದ್ದಾರೆ. ಇದರಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ. ಅಡಾಸ್ ಏನ್ ಇತ್ತೀಚೆಗೆ ಬರುವಂತಹ ಎಲ್ಲಾ ಕಾರಲ್ಲೂ ಕೊಡ್ತಾರೆ ಅಂತ ಹೇಳಿದ್ರೆ, ಅಕ್ರಾಸ್ ಆಲ್ ದ ವೇರಿಯಂಟ್ 36+ ಸೇಫ್ಟಿ ಫೀಚರ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಲೈಕ್ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ABS ವಿತ್ EBD ಆಗಿರ್ಬೋದು. ಅದಷ್ಟೇ ಅಲ್ಲ, ಜೊತೆಗೆ ಸ್ಟ್ರಕ್ಚರ್ ಮೇಲೆ ಕೂಡ ವರ್ಕ್ ಮಾಡಿದ್ದಾರೆ. ಇದು ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ, ಯಾಕಂದ್ರೆ ಇನ್ನಷ್ಟು ಐಸ್ಟನ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಕಾಸ್ಮೆಟಿಕ್ ಅಪ್ಡೇಟ್ಸ್ ಏನ್ ಕೊಡ್ತಾರೆ ರೆಗ್ಯುಲರ್ ಆಗಿ, ಆ ತರ ಅಪ್ಡೇಟ್ಸ್ ಕೂಡ ಇದೆ. ಜೊತೆಗೆ ಫ್ರಂಟ್ ಮತ್ತೆ ರೇರ್ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಫೀಚರ್ಸ್ ಅಂತೂ ಕಂಪ್ಲೀಟ್ಲಿ ಲೋಡೆಡ್. ಏನೆಲ್ಲ ಒಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ಯಾವ ತರ ಕಾಣುತ್ತೆ ನೋಡೋದಕ್ಕೆ ಯುಂಡೈ ಕ್ರೆಟಾ 2024 ಅಂತ ಹೇಳಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಆಗಿರೋ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓವರ್ ಆಲ್ ಡಿಸೈನ್ ಲ್ಯಾಂಗ್ವೇಜ್ ಸೇಮ್ ಇದ್ರು ಕೂಡ ಫ್ರಂಟ್ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನೋಡ್ತಿರ್ಬೋದು, ಬ್ಲಾಕ್ ಕ್ರೋಮ್ ಪ್ಯಾರಾಮೆಟ್ರಿಕ್ ಗ್ರಿಲ್ ಕೊಟ್ಟಿದ್ದಾರೆ. ಗ್ರಿಲ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅಂಡ್ ಗ್ರಿಲ್ ಮೇಲೆನೆ LED DRLs, ಸೀಕ್ವೆನ್ಷಿಯಲ್ LED DRLs ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದಂತೂ ಕಂಪ್ಲೀಟ್ ಸರೌಂಡ್ ಬರುತ್ತೆ. ಆಕ್ಚುಲಿ ಇದು ಕನೆಕ್ಟೆಡ್. ದೊಡ್ಡ ಯುಂಡೈ ಲೋಗೋ ನೋಡ್ತಾ ಇದ್ದೀರಾ, ಅದ್ರ ಕೆಳಗಡೆ ಕ್ಯಾಮ್ರಾ ನೋಡ್ತಾ ಇದ್ದೀರಾ. ಅಂಡ್ ಈ ಕಡೆ ಬಂದ್ಬಿಟ್ಟು ಕ್ವಾಡ್ ಸೆಟಪ್ LED ಒಂದು ಇದು ನೋಡ್ತಾ ಇದ್ದೀರಾ, ಸೆಟಪ್ನ. ಸೊ ಹಾಗೆ ಸ್ಕಿಟ್ ಪ್ಲೇಟ್ ನೋಡ್ಬೋದು, ಬ್ರಷ್ ಅಲ್ಯೂಮಿನಿಯಂ ಇದ್ರಲ್ಲಿ ಕೊಟ್ಟಿದ್ದಾರೆ. ರೆಡಾರ್ ಕೂಡ ಬರುತ್ತೆ ಸೆಂಟ್ರಲ್ಲಿ, ಯಾಕೆಂದ್ರೆ ಅಡಾಸ್ ಲೆವೆಲ್ 2 ಬರೋದ್ರಿಂದ ಇದರಲ್ಲಿ. ಹಾಗೆ ಏರ್ ಕರ್ಟನ್ಸ್ ನೋಡ್ಬೋದು ನೀವು ಇದರಲ್ಲಿ. ಏರ್ ಫ್ಲೋ ಚೆನ್ನಾಗಾಗ್ಲಿ, ಹಾಗೆ ನಿಮ್ಗೆ ಟೈರ್ ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೈಡ್ ಲುಕ್ ನೋಡ್ಬೋದು ವೀಕ್ಷಕರೇ. ಸೈಡ್ ಲುಕ್ ಯಾವತ್ತೂ ಕೂಡ ಕ್ರೆಟಾದು ಚೆನ್ನಾಗಿತ್ತು, ಚೇಂಜಸ್ ಏನು ಮಾಡಕ್ ಹೋಗಿಲ್ಲ. ತುಂಬಾ ವರ್ಕ್ ಮಾಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ನೋಡ್ತಿರ್ಬೋದು, ಅಲಾಯ್ ವೀಲ್ಸು, ಡೈಮಂಡ್ ಕಿಟ್ ಅಲಾಯ್ ವೀಲ್ಸು 17 ಇಂಚೇ ಬರುತ್ತೆ. ಬಟ್ ಡಿಸೈನ್ ಚೇಂಜ್ ಆಗಿದೆ. ಟೈರ್ ಪ್ರೊಫೈಲ್ ಕೂಡ ನಿಮಗೆ ಸೇಮೇ ಇರುತ್ತೆ. ವೀಲ್ ಆರ್ಚ್ ನೋಡ್ಬೋದು. ಹಾಗೆ ORVM ಅಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 360 ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ಬರೋದ್ರಿಂದ ಸೈಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಕ್ಲಾಡಿಂಗ್ಸು ಆಬ್ವಿಯಸ್ಲಿ ನಿಮಗೆ ಈ ಒಂದು ಕ್ರೆಟಾಗೆ SUV ಲುಕ್ ಮುಂಚೆಯಿಂದ ಇದೆ. ಕ್ಲಾಡಿಂಗ್ಸ್ ಇನ್ನಷ್ಟು ಆಡ್ ಮಾಡುತ್ತೆ SUV ಲುಕ್ಸ್ನ. ಕ್ರೋಮ್ ಡೋರ್ ಹ್ಯಾಂಡಲ್ಸ್ ನೋಡ್ಬೋದು, ಬ್ಯೂಟಿಫುಲ್ ಕಾಣುತ್ತೆ ಆಕ್ಚುಲಿ. ಬ್ಲ್ಯಾಕ್ ಜೊತೆಗೆ ಕ್ರೋಮ್ ಹ್ಯಾಂಡಲ್ಸ್ ಎಲ್ಲ. ಫ್ಯೂಯಲ್ ಟ್ಯಾಂಕ್ ಲಿಡ್ ಇಲ್ಲಿ ನೋಡ್ಬೋದು. ಹಾಗೆ ಮೇಲ್ಗಡೆ ನೋಡ್ತಿರ್ಬೋದು, ಈ ಡಿಸೈನ್ ಮುಂಚೆಯಿಂದ ಕೂಡ ಇತ್ತು, ಅದನ್ನ ಕ್ಯಾರಿ ಔಟ್ ಮಾಡಿದ್ದಾರೆ. ಯಾಕೆಂದ್ರೆ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಬ್ರಷ್ ಅಲ್ಯೂಮಿನಿಯಂ ಅಲ್ಲಿ ಆ ಒಂದು ಡಿಸೈನ್ ಲ್ಯಾಂಗ್ವೇಜ್. ವಿಂಡೋ ಮೇಲೆಲ್ಲ ಬೀಡಿಂಗ್ ಇರೋದ್ರಿಂದ, ಮತ್ತೆ ಈ ಒಂದು SUV ಲುಕ್ಸ್ನ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಸೈಡ್ ಕ್ಲಾಡಿಂಗ್ ಇರೋದ್ರಿಂದ ಚೆನ್ನಾಗಿ ಕಾಣ್ತದೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಆಗಿದೆ, 10 mm ಜಾಸ್ತಿ ಆಗಿದೆ. ಇವಾಗ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಡೀಸೆಂಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ರೇರ್ ಲುಕ್ ನೋಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಆಲ್ LED ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ವಿತ್ ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ಸ್ ನಿಮಗೆ ಹಾಕಿರೋ ಒಂದು ಶಾರ್ಟ್ ಕೂಡ ಹಾಕಿರ್ತೀನಿ, ಯಾವ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಪ್ಯಾನರಾಮಿಕ್ ಯೂಜ್ ಸನ್ರೂಫ್ ಬರುತ್ತೆ, ಒಳಗಡೆಯಿಂದ ಕೂಡ ತೋರಿಸ್ತೀನಿ ಅದನ್ನ. ಅಂಡ್ ನೋಡ್ತಿರ್ಬೋದು, ಶಾರ್ಕ್ ಫಿನ್ ಆಂಟನಾ ಬರುತ್ತೆ ಇಲ್ಲಿ. ಬ್ಯೂಟಿಫುಲ್ ಆಗಿ ರೂಫ್ ರೈಲ್ಸ್ ಕೂಡ ಇದೆ. ಸೊ ಕ್ರೆಟಾ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು ಇಲ್ಲಿ. SX ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. E ಇಂದ SX ಆಪ್ಷನಲ್ ವರೆಗೂ ನಿಮಗೆ ವೇರಿಯಂಟ್ಸ್ ಗಳು ಬರುತ್ತೆ. ರೇರ್ ಸ್ಕಿಟ್ ಪ್ಲೇಟ್ ನೋಡ್ತಾ ಇದ್ದೀರಾ, ಇದು ಕೂಡ ಅಲ್ಯೂಮಿನಿಯಂ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಕಲರ್ ಅಲ್ಲಿ. ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಕಡಿಮೆ ಅಂತ ಅನ್ಸಿಲ್ಲ ಕ್ರೆಟಾದಲ್ಲಿ. ಯಾಕೆ ಅಂತ ಹೇಳಿದ್ರೆ ಡೀಸೆಂಟ್ ಬೂಟ್ ಸ್ಪೇಸ್ ಬರುತ್ತೆ. 433 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಬ್ಯೂಟಿಫುಲ್ ಆಗಿದೆ. ಕಲರ್ ಆಪ್ಷನ್ಸ್ ಕೂಡ ಅಷ್ಟೇ, ನಿಮಗೆ ಸಫಿಷಿಯಂಟ್ ಕಲರ್ ಆಪ್ಷನ್ಸ್ ಬರುತ್ತೆ. 6 ಕಲರ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಬ್ಲ್ಯಾಕ್ ಮತ್ತೆ ವೈಟ್ ಅಂತೂ ತುಂಬಾನೇ ಆಟ್ ಸೆಲ್ಲಿಂಗ್ ಕ್ರೆಟಾದಲ್ಲಿ, ಎಲ್ರಿಗೂ ಇಷ್ಟ ಆಗುವಂತ ಕಲರು. ಡ್ಯೂಯಲ್ ಟೋನ್ ಕೂಡ ಇದೆ, ಬ್ಲ್ಯಾಕ್ ಅಂಡ್ ವೈಟ್. ಅದನ್ನ ಬಿಟ್ಟು ನಿಮಗೆ 6 ಕಲರ್ಸ್ ಬರುತ್ತೆ. ವೀಕ್ಷಕರೇ ನೋಡ್ತಿರ್ಬೋದು, ರೇರ್ ಸೀಟ್ ನೋಡ್ತಾ ಇದ್ದೀರಾ. ನಿಮಗೆ ಡೋರ್ ಪ್ಯಾಡ್ಸ್ ಎಲ್ಲ ಸೇಮೇ ಬರುತ್ತೆ, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಕಲರ್ ಥೀಮ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಬೋಸ್ದು 8 ಸ್ಪೀಕರ್ ಸರೌಂಡ್ ಸಿಸ್ಟಮ್ ನೋಡ್ತಾ ಇದ್ದೀರಾ. ಸೌಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಸೆಲ್ಟೋಸ್ ಅಲ್ಲಿ ಏನು ನೋಡ್ತಿರಲ್ಲ ಅದೇ ತರ ಸೌಂಡ್ ಕ್ವಾಲಿಟಿ ಬರುತ್ತೆ. ಅಂಡ್ ಸೆಂಟ್ರಲ್ಲಿ AC ವೆಂಟ್ಸ್ ಬರುತ್ತೆ ನೋಡ್ತಿರ್ಬೋದು, ಇನ್ಕ್ಲೂಡಿಂಗ್ ನಿಮ್ ನಿಯೋಸ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ AC ವೆಂಟ್ಗಳು ರೇರಲ್ಲಿ. ಸೊ ವಿಚ್ ಇಸ್ ಯಾವಾಗಲೂ ಯುಂಡೈಲ್ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ರೇರಲ್ಲಿ ನೋಡ್ತಿರ್ಬೋದು,
ಸೀಟಿಂಗ್ ಅಂತ ಬಂದಾಗ ಒಳ್ಳೆ ಕಂಫರ್ಟಬಲ್ ಥೈ ಸಪೋರ್ಟು, ಹೆಡ್ ರೂಮು, ಲೆಗ್ ರೂಮು ಎಲ್ಲ ಬರುತ್ತೆ. ನಿಮಗೆ ಪ್ಯಾಸೆಂಜರ್ ಎಡ್ರೆಸ್ ಅಂತ ಬಂದಾಗ ಆ ಕಡೆ ಈ ಕಡೆ ಪ್ಯಾಸೆಂಜರ್ಗೆ ಅಷ್ಟೇ ಬರುತ್ತೆ, ಸೆಂಟರ್ ಪ್ಯಾಸೆಂಜರ್ಗೆ ಬರಲ್ಲ. ಆರ್ಮ್ ರೆಸ್ಟ್ ಬರುತ್ತೆ. ಸೊ ತುಂಬಾ ಕಂಫರ್ಟಬಲ್ ಆಗಿರೋದು ಸೀಟು. ಅದ್ರ ಜೊತೆಗೆ ನಿಮ್ಗೆ ನೋಡ್ತಿರ್ಬೋದು ಸನ್ ಬ್ಲೈಂಡ್ಸ್ ಕೂಡ ಕೊಟ್ಟಿದ್ದಾರೆ ಹಿಂದೆಗಡೆ. ಸೊ ಫ್ರಂಟ್ ರೋ ನೋಡ್ತೀರಾ ಅಂತ ಹೇಳಿದ್ರೆ, ಫ್ರಂಟ್ ರೋಲಿ ಡೋರ್ ಪ್ಯಾಡ್ ಎಲ್ಲ ಸೇಮೇ ಬರುತ್ತೆ. ಕಂಟ್ರೋಲ್ಸ್ ಎಲ್ಲ ಏನು ಕೊಟ್ಟಿದ್ರು, ವಿಂಡೋ ಕಂಟ್ರೋಲ್ಸ್ ಆಗಿರ್ಬೋದು, ಓ ಆರ್ ವಿ ಎಂ ಕಂಟ್ರೋಲ್ಸ್ ಎಲ್ಲ ಸೇಮೇ ಬರುತ್ತೆ. ಸೊ ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ. ಇವಾಗ ಕ್ರೆಟಾದಲ್ಲಿ ಒಂದು ಪ್ರೀಮಿಯಂ ಟಚ್ ಕೊಡೋಕ್ಕೋಸ್ಕರ ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ. ಪ್ರೀಮಿಯಂ ಫೀಚರ್ಸ್ ಅಂತೂ ಬರ್ತಾ ಇತ್ತು, ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಸೀಟ್ಸ್ ಕೂಡ ಇವಾಗ ಆಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಡಿ ಕಟ್ ಸ್ಟೀರಿಂಗ್ ವೀಲು, ಜೊತೆಗೆ ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಫ್ರೆಶ್ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ ನಿಮಗೆ. ಅಂಡ್ ಈ ಕಡೆ ಬಂದ್ಬಿಟ್ಟು ನಿಮಗೆ ಅಡಾಸ್ದು ಕಂಟ್ರೋಲ್ಸ್ ನೋಡ್ತಾ ಇದ್ದೀರಾ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡ್ತಾ ಇದ್ದೀರಾ. ಅಡಾಸ್ದು ಸಾಕಷ್ಟು ಫಂಕ್ಷನ್ಸ್ ಫೀಚರ್ಸ್ ಇದ್ರಲ್ಲಿ ತೋರಿಸುತ್ತೆ. 240 ವರೆಗೂ ಸ್ಪೀಡ್ ತೋರಿಸ್ತಾ ಇದೆ. ರೈಟ್ ಸೈಡಲ್ಲಿ ಡೋರ್ ಓಪನ್ ಆಗಿರೋದು ಕೂಡ ತೋರಿಸ್ತಾ ಇದೆ, ನೋಡ್ತಿರ್ಬೋದು. ಕಂಪ್ಲೀಟ್ಲಿ ಲೋಡೆಡ್ ಫೀಚರ್ಸ್. ಡ್ಯಾಶ್ ಬೋರ್ಡ್ ಲೆವೆಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಒಂದು ಇಂಟಿಗ್ರೇಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿರೋದ್ರಿಂದ. ಇದು ಒಂದು 10.25 ಇಂಚ್ ಇದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಿರೋದು. ಇದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಗೆ ಕನೆಕ್ಟ್ ಆಗಿದೆ, ಒಂದೇ ಪ್ಯಾನೆಲ್ ಅಲ್ಲಿ ಬರುತ್ತೆ. ಆಕ್ಚುಲಿ XUV 700 ಅಲ್ಲಿ ಯಾವ ತರ ನೋಡ್ತೀರಾ ಅದೇ ತರ ಬರುತ್ತೆ. ಟಚ್ ಸೆನ್ಸಿಟಿವಿಟಿ, ಯೂಸರ್ ಎಕ್ಸ್ಪೀರಿಯನ್ಸು ಎಲ್ಲ ಸೂಪರ್ ಆಗಿರುತ್ತೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಇನ್ನು ಸಾಕಷ್ಟು ನಿಮಗೆ ಫೀಚರ್ಸ್ ಕೂಡ ಇದರಲ್ಲಿ ಬರುತ್ತೆ. ಅದ್ರ ಕೆಳಗಡೆ ನೋಡ್ತಿರ್ಬೋದು ಗೋಲ್ಡಿಶ್ ಅಲ್ಲಿ ಎಲಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ ಆ ಬೀಡಿಂಗು. ಜೊತೆಗೆ ನಿಮಗೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಆಡ್ ಮಾಡಿದ್ದಾರೆ ಕ್ರೆಟಾದಲ್ಲಿ. ಪ್ರೀಮಿಯಂ ಫೀಚರ್ಸು, ಒಂದು ಪ್ರೀಮಿಯಂ SUV ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಫೀಚರ್ಸ್ನ ಆಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಸೆಂಟ್ರಲ್ ಬಂದ್ಬಿಟ್ಟು ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಮೀಡಿಯಾ, ರೇಡಿಯೋ, ನ್ಯಾವಿಗೇಷನ್, ಮ್ಯಾಪು ಇದೆಲ್ಲ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೀಕು, ಟ್ರ್ಯಾಕು ಮತ್ತೆ ಸೆಟಪ್ಪು. ಸೊ ಇಷ್ಟು ಬಟನ್ಸ್ ಇಲ್ಲಿ ನೋಡ್ಬೋದು ನೀವು. ಅಂಡ್ ಕೆಳಗಡೆ ಅಂತ ಬಂದಾಗ ನೋಡ್ತಿರ್ಬೋದು ಡ್ರೈವರ್ಗೆ ಯಾವ ಥರ ಬೇಕು ಆ ಥರ ಡ್ರೈವರ್ ಅಡ್ಜಸ್ಟ್ ಮಾಡ್ಕೋಬಹುದು. ಎಸಿನ ಅದೇ ಥರ ಕೋ ಪ್ಯಾಸೆಂಜರ್ ಅಥವಾ ಕೋ ಡ್ರೈವರು ಅದೇ ಥರ ಮಾಡ್ಕೋಬಹುದು. ಕೆಳಗಡೆ ಬಂದ್ಬಿಟ್ಟು ನೋಡ್ತಿರ್ಬೋದು ವೈರ್ಲೆಸ್ ಚಾರ್ಜರ್ ಕೂಡ ಇದರಲ್ಲಿ ಬರುತ್ತೆ. ಸೊ ಮುಂಚೆ ಕೂಡ ಬರ್ತಾ ಇತ್ತು. ರೈಟ್ ಸೈಡಲ್ಲಿ USB ಸಾಕೆಟ್ ಕೊಟ್ಟಿದ್ದಾರೆ, ಹಾಗೆ USB C ಟೈಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಬಂದ್ಬಿಟ್ಟು 12 ವೋಲ್ಟ್ಸ್ದು ಸಾಕೆಟ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಆರ್ಮ್ ರೆಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಕಪ್ ಹೋಲ್ಡರ್ಸ್ ನೋಡ್ಬೋದು, ಕೀ ಬೇಕಾದ್ರೂ ಇಡ್ಬೋದು ಅಲ್ಲಿ ನೀವು. 360 ಡಿಗ್ರಿ ಕ್ಯಾಮ್ರಾ ನೋಡ್ಬೋದು, ಕ್ಲಾರಿಟಿ ಚೆನ್ನಾಗಿದೆ ಆಕ್ಚುಲಿ. ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿರೋದು, ಸೆಂಟ್ರಲ್ ಅಲ್ಯೂಮಿನಿಯಂ ಕೈಂಡ್ ಆಫ್ ಇದು ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಸ್ಕಫ್ ಪ್ಲೇಟು, ಇಯರ್ ಬ್ಯಾಗ್ 6 ಇಯರ್ ಬ್ಯಾಗ್ ಬರುತ್ತೆ. ಬ್ಯೂಟಿಫುಲ್ ಆಗಿ ಕಾಣುತ್ತೆ ಡ್ಯಾಶ್ ಬೋರ್ಡ್ ಡಿಸೈನು. ಪ್ಯಾನೋರಾಮಿಕ್ ಸನ್ರೂಫ್ ನೋಡ್ತಾ ಇದ್ದೀರಾ ಒಳಗಡೆಯಿಂದ ಯಾವ ತರ ಕಾಣುತ್ತೆ ಅಂದ್ಬಿಟ್ಟು. ಸೀಟ್ಸು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಬೋಸ್ದು ಆಡಿಯೋ ಸಿಸ್ಟಮ್ಸ್ ನೋಡ್ಬೋದು. ಸ್ಟೋರೇಜ್ ಸ್ಪೇಸ್ ಬರುತ್ತೆ ವಿತ್ ಬಾಟಲ್ ಹೋಲ್ಡರು. ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ. ಇಂಟೀರಿಯರ್ ಅಂತೂ ಸಖತ್ ಲಕ್ಸುರಿಯಾಗಿ ಕಾಣುತ್ತೆ. ಇನ್ನು ಇಂಜಿನ್ ಆಪ್ಷನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 3 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು ಬಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಮುಂಚೆನೇ ಇತ್ತು. ಡೀಸೆಲ್ ಇಂಜಿನ್, ಟರ್ಬೋ ಡೀಸೆಲ್ ಅದು ಕೂಡ ಮುಂಚೆನೇ ಇತ್ತು. ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ದಾರೆ ಅದಕ್ಕೆ. ಇವಾಗ ಪೆಟ್ರೋಲ್ ಅಲ್ಲಿ ಯಾರಾದ್ರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಬೇಕು ಅನ್ನೋರಿಗೆ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಕೊಟ್ಟಿದ್ದಾರೆ. ಇದು ಪವರು ಕೂಡ ಚೆನ್ನಾಗಿದೆ, 160 BHP ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಸಕ್ಕದಾಗಿದೆ ಆಕ್ಚುಲಿ ಪವರು. ಸೊ ಯಾರಾದ್ರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪೆಟ್ರೋಲ್ ಇಂಜಿನ್ ಬೈಯರ್ಸ್ ಇತ್ತು ಅಂತ ಹೇಳಿದ್ರೆ ಇದನ್ನ ಖಂಡಿತವಾಗ್ಲೂ ತಗೋಬಹುದು. ಮೈಲೇಜ್ ಬೇಕು ಅಂದ್ರೆ ಡೀಸೆಲ್. ಸೊ ಅದ್ರ ಜೊತೆಗೆ ನಾನು ಜಾಸ್ತಿ ಎತ್ತಲ್ಲ ಅಂತ ಹೇಳಿದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಕೂಡ ನೀವು ಆರಾಮಾಗಿ ಆಪ್ಟ್ ಮಾಡ್ಕೋಬಹುದು. ಇನ್ನು ವೇರಿಯಂಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಇ ಇಂದ SX ಆಪ್ಷನಲ್ ವರೆಗೂ ನಿಮಗೆ ವೇರಿಯಂಟ್ಸ್ ಇದೆ, 6 to 7 ಕಲರ್ಸ್ ಇದೆ. ಇನ್ನು ನಿಮಗೆ ಅಡಾಸ್ ಅಲ್ಲಿ 19 ಫೀಚರ್ಸ್ ಬರುತ್ತೆ. ಲೆವೆಲ್ 2 ಅಡಾಸ್ ಅಲ್ಲಿ ಲೈಕ್ ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಬ್ಲೈಂಡ್ ವ್ಯೂ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ಬ್ಲೈಂಡ್ ಸ್ಪಾಟ್ ಅಸಿಸ್ಟ್ ಆಗಿರ್ಬೋದು, ಈ ತರ ಸಾಕಷ್ಟು ಫೀಚರ್ಸ್ ಬರುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುತ್ತೆ. ಅಂಡ್ ಇನ್ನೊಂದು ಯುನೀಕ್ ಏನಪ್ಪಾ ಅಂತ ಹೇಳಿದ್ರೆ ಲೀಡಿಂಗ್ ವೆಹಿಕಲ್ ಡಿಪಾರ್ಚರ್ ಅಲರ್ಟ್ ಕೂಡ ಬರುತ್ತೆ. ಸೊ ಓವರ್ ಆಲ್ ಆಗಿ ಚೇಂಜಸ್ ಅಂತ ಬಂದಾಗ ಫ್ರಂಟ್ ಲುಕ್, ರೇರ್ ಲುಕ್, ಹಾಗೆ ಇದರಲ್ಲಿ ಅಂತ ಬಂದಾಗ ಅಡಾಸ್ ಲೆವೆಲ್ 2 ಆಡ್ ಆಗಿರುವಂಥದ್ದು. ಅಂಡ್ ಆಲ್ಸೋ ಈ ಕನೆಕ್ಟೆಡ್ ಏನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡಿದ್ರಲ್ಲ XUV 700 ತರ, ಅದೊಂದು ಆಡ್ ಆಗಿದೆ. ಸೊ ಸ್ಪಾಯ್ಲರ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ, ಅಲಾಯ್ ವೀಲ್ಸ್ ಚೇಂಜ್ ಆಗಿದೆ.
ಸೊ ಈ ತರ ಒಂದಷ್ಟು ಚೇಂಜಸ್ ಆಗಿದೆ ಅಂಡ್ ಇದೆಲ್ಲ ರಿಕ್ವೈರ್ಡ್ ಚೇಂಜಸ್ ಕೂಡ ಹೌದು. ಸೇಫ್ಟಿ ಕಡೆ ಗಮನ ಕೊಟ್ಟು ಹೈ ಸ್ಟ್ರೆಂತ್ ಸ್ಟೀಲ್ ನ ಇನ್ನಷ್ಟು ಯೂಸ್ ಮಾಡಿರೋದು ತುಂಬಾನೇ ಖುಷಿ ಕೊಡ್ತು ನನಗೆ. ಐ ಹೋಪ್ ಈ ಸರ್ತಿ ಕ್ರೆಟಾ ಬಂದ್ಬಿಟ್ಟು ಇನ್ನಷ್ಟು ಒಳ್ಳೆ ಕ್ರಾಶ್ ಟೆಸ್ಟ್ ರೇಟಿಂಗ್ ನ ತಗೊಳುತ್ತೆ. ಭಾರತ್ ಎನ್ಕ್ಯಾಪಲ್ ಆಗಿರ್ಬೋದು, ಹಾಗೆ ಗ್ಲೋಬಲ್ ಎನ್ಕ್ಯಾಪಲ್ ಆಗಿರ್ಬೋದು. ಆದಷ್ಟು ಬೇಗ ಅದೊಂದು ಕ್ರಾಶ್ ಟೆಸ್ಟ್ ರಿಸಲ್ಟ್ಸ್ ಬಂದ್ರೆ ತುಂಬಾನೇ ಕ್ಲಾರಿಟಿ ಇರುತ್ತೆ. ಸೊ ಕ್ರೆಟಾ ಬೈಯರ್ಸ್ಗೆ ಇವಾಗಂತೂ ಕಣ್ಮುಚ್ಕೊಂಡು ಕ್ರೆಟಾನ ತಗೋಬಹುದು. ಸೊ ಆಲ್ರೆಡಿ ಬೆಸ್ಟ್ ಸೆಲ್ಲಿಂಗ್ ಎಸ್ ಯು ವಿ ಇತ್ತು ಈ ಸೆಗ್ಮೆಂಟ್ ಅಲ್ಲಿ. ಇನ್ನಷ್ಟು ಸೇಲ್ಸ್ ಇಂಪ್ರೂವ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಓವರ್ ಆಲ್ ಡಿಸೈನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ. ಅಡಾಸ್ ಎಲ್ಲ ಲೆವೆಲ್ 2 ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಬೇಸ್ ವೇರಿಯಂಟ್ ತಗೊಂಡ್ರು ಕೂಡ ನಿಮಗೆ 6 ಇಯರ್ ಬ್ಯಾಗು, 36 ಸೇಫ್ಟಿ ಫೀಚರ್ಸು ಸ್ಟ್ಯಾಂಡರ್ಡ್ ಆಗಿ ಬರೋದು ನಿಜವಾಗ್ಲೂ ಖುಷಿ ವಿಚಾರ. 4 ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ ಇವಾಗ. ಅಂಡ್ ಯಾರ್ಯಾರು ಅಂದ್ರೆ ಒಂದು ಪವರ್ಫುಲ್ ಇಂಜಿನ್ ಬೇಕು ಅನ್ನೋರಿಗೆ ಇವಾಗ ಪವರ್ಫುಲ್ ಇಂಜಿನ್ ಕೂಡ ಕೊಟ್ಟಿದ್ದಾರೆ. ಮುಂಚೆನೆ ಆಕ್ಚುಲಿ 160 170 ಹೋಗ್ತಾ ಇತ್ತು, 180 ತನಕ ಹೋಗ್ತಾ ಇತ್ತು ಕೂಡ. ಕೆಲವೊಂದ್ಸಲಿ ನನಗೆ ಆಕ್ಚುಲಿ 180 ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಫೀಲ್ ಆಗೋದು ಸ್ಟೆಬಿಲಿಟಿ ವೈಸು. ಬಟ್ ಇವಾಗ ಹೈ ಸ್ಟ್ರೆಂತ್ ಸ್ಟೀಲ್ ನ ಇನ್ನಷ್ಟು ಯೂಸ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಹೈವೇಲೆಲ್ಲ ಇನ್ನಷ್ಟು ಸ್ಟೇಬಲ್ ಆಗುತ್ತೆ ಕ್ರೆಟಾ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೇನ್ ಅನಿಸ್ತು ಈ ಒಂದು ಆಲ್ ನ್ಯೂ ಹ್ಯುಂಡೈ ಕ್ರೆಟಾ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇದು ಬಂದು ಸ್ವಲ್ಪ ಇನ್ಕಂಪ್ಲೀಟ್ ರಿವ್ಯೂನೇ ಹೌದು. ಯಾಕೆ ಅಂತ ಹೇಳಿದ್ರೆ ಶೋರೂಮ್ಗೆ ಹೋಗಿ ಫಿಸಿಕಲ್ ಆಗಿ ನೋಡದೆ ಹೌದು, ಬಟ್ ಅಲ್ಲೇ ರಿವ್ಯೂ ಮಾಡೋದು ಬೇರೆ ತರ ರಿವ್ಯೂ ಇರುತ್ತೆ. ಆದಷ್ಟು ಬೇಗ ಒಂದು ಟೆಸ್ಟ್ ಡ್ರೈವ್ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ, ನೀವೇನಾದ್ರೂ ಹ್ಯುಂಡೈ ಕಾರ್ಗಳನ್ನ ನೋಡ್ತಾ ಇದ್ರೆ ಅಥವಾ ಕ್ರೆಟಾನ ಒಂದ್ಸಲಿ ಕಣ್ ತುಂಬ್ಕೋಬೇಕು ಅಂತ ಅನ್ಕೊಂತಾ ಇದ್ರೆ ಖಂಡಿತವಾಗ್ಲೂ ಅದ್ವೈತ್ ಹ್ಯುಂಡೈಗೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಸ್ಟಾಫ್ ಆಗಿರ್ಬೋದು, ಆಂಬಿಯನ್ಸ್ ಆಗಿರ್ಬೋದು, ಮತ್ತೆ ಸ್ಟಾಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಸ್ಟಾಫು, ನಾಲೆಡ್ಜಬಲ್ ಸ್ಟಾಫು ಯಾವಾಗಲೂ ಕೂಡ ಅಲ್ಲಿ ಇರ್ತಾರೆ. ಅಂಡ್ ಒನ್ ಆಫ್ ದಿ ಓಲ್ಡೆಸ್ಟ್ ಹ್ಯುಂಡೈ ಡೀಲರ್ಶಿಪ್ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದಲ್ಲೇ. ಸೊ ಒಳ್ಳೆ ಸರ್ವಿಸ್ ಇರುತ್ತೆ, ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅಂಡ್ ಹ್ಯುಂಡೈ ಕ್ರೆಟಾಗೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಬೆಸ್ಟ್ ಸೆಲ್ಲಿಂಗ್ ಎಸ್ ಯು ವಿ ಆಗಿರೋದ್ರಿಂದ ಆದಷ್ಟು ಬೇಗ ಹೋಗಿ ಇವಾಗಲೇ ಒಂದ್ಸಲಿ ಚೆಕ್ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ನೋಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹ್ಯುಂಡೈ ಕ್ರೆಟಾ ಬಗ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳ್ಕೊಳ್ಳೋಕೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.